Hi friends, welcome back to another vlog. Hi viewers. ಸೊ ಇವತ್ತು ನಾನು ಚಾಮಡ್ಕ ವಾಟರ್ ಫಾಲ್ಸ್ಗೆ ಹೋಗುವಂತಿದ್ದೇನೆ. ಸೊ ಫ್ರೆಂಡ್ ಬರ್ತಾನಂತೆ, ಜೀಪ್ ಇಲ್ಲಿ ಉಂಟು. ಸೊ ನಾವೀಗ ಹೊರಟದು. ನಾವಿಲ್ಲಿಂದ ಹೊರಟು. ಈಗ ಪವನ್ ಬರೋದಿಲ್ಲ ಅಂತ ಹೇಳಿದ. ಸೊ ವೈಭವ್ ಇದ್ದಾನೆ. ಈಗ ನಮ್ಮ ಡ್ರೈವರ್ ವೈಭವ್ ಸ್ವಲ್ಪ ಮಧ್ಯದಿಂದ ನಾನು ತಗೊಳ್ತಾನೆ ಗಾಡಿ. ಹಾಗೆ ಈಗ ಹೊರಟದು. ಪವನ್ ಬರುದಿಲ್ಲ ಅಂತ ಹೇಳಿದೆ. ಪವನ್ ಬಾಯ್ ಬಾಯ್ ಬಾಯ್. ಸೊ ಪವನನ್ನು ಇನ್ನೊಮ್ಮೆ ಕರೆಯುವಂತಾಯ್ತು. ಈಗ ನಾವು ಹೊರಟವು. ಸ್ವಲ್ಪ ಲೇಟ್ ಆಗ್ತದೆ, ಮಳೆ ಸಹ ಬರುವಾಗೆ ಉಂಟು. ಈಗ ಹೊರಟಿ ಬಾಯ್ ಬಾಯ್ ಬಾಯ್. ನೋಟಿಗೆ ಸ್ಟಾರ್ಟ್ A few moments later. ಸೊ ಗೈಸ್, ಈಗ ಪೆಟ್ರೋಲ್ ಹಾಕಲಿಕ್ಕೆ ನಿಲ್ಲಿಸಿದೆ ಅವನು. ಸೊ ಇಲ್ಲಿ ಪೆಟ್ರೋಲ್ ಹಾಕ್ತಿದ್ದಾರೆ. ಆಗ್ತಿಲ್ಲ. ಪ್ರಾಬ್ಲಮ್ ಆಗಿದೆ ಗೈಸ್. ಇದು ಪೆಟ್ರೋಲ್ ಇದು ಓಪನ್ ಆಗ್ತಿಲ್ಲ. ಎರಡು ಕೀ ಉಂಟು ಇದರಲ್ಲಿ, ಯಾವುದು ಕೀ ಇದಾಗ್ತಿಲ್ಲ. ಸ್ವಲ್ಪ ಇದು ಮಾಡಬೇಕೀಗ. ಹೋಗುವಲ್ಲ ದೂರ. ಫೈನಲಿ ಓಪನ್ ಆಯಿತು. ಅದಕ್ಕೆ ಬೇರೆ ಕೀ ಒಳಗೆ ಡ್ಯಾಶ್ ಬೋರ್ಡಲ್ಲಿ ಬೇರೆ ಕೀ ಇತ್ತು. ಈಗ ಪೆಟ್ರೋಲ್ ಹಾಕ್ತಿದ್ದಾರೆ. 300. ಹಾಂ ಹಾಂ ಸೊ ಗೈಸ್, ಈಗ ಪೆಟ್ರೋಲ್ ಎಲ್ಲ ಹಾಕಿ ಆಯಿತು, ಅಂದರೆ ಡೀಸೆಲ್ ಹಾಕಿ ಆಯಿತು. ಸೊ ಈಗ ನಮ್ಮದು ಜರ್ನಿ ಸ್ಟಾರ್ಟ್ ಪುನಃ. ಇದರೊಳಗಿತ್ತು ಗೈಸ್ ಕೀ, ಗೊತ್ತೇ ಇಲ್ಲ ನಮಗೆ. ಅಲ್ಲವಾ, ನಿಂಗೆ ಹೇಗೆ ಗೊತ್ತಾಯ್ತು ಅದರೊಳಗೆ ಉಂಟು ಅಂತ? ಹೆವಿ ಡ್ರೈವರ್ ಅಲ್ಲ ಗೈಸ್. ಇಲ್ಲಿಂದ ನಾನೀಗ ಬಿಡ್ತಾನೆ, ಅಂದರೆ ಅವ್ನು ಸ್ವಲ್ಪ ದೂರದಿಂದ ಬಿಟ್ಟುಕೊಂಡು ಬಂದು ಸುಸ್ತಾಯ್ತಂತೆ. ಸೊ ಈಗ ನಾನು ಕೂರ್ತಾನೆ ಗಾಡಿಗೆ. ಹೆವಿ ಗಾಡಿ, ಫಸ್ಟ್ ಟೈಮ್ ಜೀಪ್ ಬಿಡ್ತಿರೋದು ನಾನು. ಸೊ ಏನು ಹೇಗೆ ಫಸಲ್ ಉಂಟಾ? ಯೂಟ್ಯೂಬಲ್ಲಿಂದ ಸಾಕೀಗ ಪ್ಲಸ್ ಕ್ಲಚ್ ಉಂಟಲ್ಲ. ಸ್ಟೇರಿಂಗ್ ಗಟ್ಟಿ ಉಂಟು. ಅವರ 4th ಗೇರ್ ಅಬ್ಬರ ಗೈಸ್. ಫಸ್ಟ್ ಟೈಮ್ ಜೀಪ್ ಬಿಡ್ತಿರೋದು, ಸೂಪರ್ ಖುಷಿ ಆಗ್ತಿತ್ತು. ಹೊರಬಿಟ್ಟ ಗೈಸ್. ನನಗೆ ಫಸ್ಟ್ ಟೈಮ್ ಖುಷಿ ಆಗ್ತಿತ್ತು. ಅಪ್ಪನೊಟ್ಟಿಗೆ ಗಾಡಿ ಬಿಟ್ಟಿದ್ದೆ ಫಸ್ಟ್ ಟೈಮ್ ಗೈಸ್ ನಾನು ಬಿಟ್ಟಿರ್ತೀನಿ. ಇವಾಗ ಯಾವ ಧೈರ್ಯದಲ್ಲಿ ಕೊಟ್ಟಾರ ಇವತ್ತಿಲ್ಲ ಗೈಸ್. ಫ್ರೆಂಡ್ಶಿಪ್ ಅಂದರೆ ಅದು ಗೈಸ್. ಸೊ ಗೈಸ್, ಈಗ ನಾವು ಜೀಪಿಂದ ಒಂದು ವಾಕೇಬಲ್ ಡಿಸ್ಟೆನ್ಸ್ ಒಂದು ನಡ್ಕೊಂಡು ಬರ್ತಾಯಿದ್ದಾನೆ. ಈಗ ತಲುಪಿದೆವು ವೈಭವ್ ನಾನು. ಇದು ಎಂತ ಅಂತ ಹೇಳಿದರೆ, ಚೊಕ್ಕಡಿ ಅಲ್ಲಿರೋದು. ಸುಳ್ಯದ ಬಸ್ ಸ್ಟ್ಯಾಂಡಿಂದ ಒಂದು 13 ಕಿಲೋಮೀಟರ್ಸ್ ಅಷ್ಟೇ ದೂರ, ಸುಳ್ಯ ಬಸ್ ಸ್ಟ್ಯಾಂಡಿಂದ. ಹಾಗೆ ಈಗ ಇಲ್ಲಿ ಜೀಪ್ ತರ್ಬೋದು ಅಂತಿತ್ತು, ಆದರೆ ಬೇಡ, ಸುಮ್ಮನೆ ಮತ್ತೆ 4 ವೀಲ್ ಹಾಕೋ ಕೆಲಸ ಆದರೆ ಅಂತೇಳಿ ಬೇಡ. 4 ವೀಲ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಹೇಗೆ ಗೇರ್ ಹಾಕೋದು ಅಂತ. ಎಲ್ಲರೂ ಬರ್ಬೋದಿತ್ತು ಅಂತಲ್ಲ ಇಲ್ಲಿ. ಅಲ್ಲಿ ಮಾತ್ರ ಮಾರಿ ಸ್ವಲ್ಪ ಅಪ್ಪತ್ತು ಅಲ್ಲಿ. ಈಗ ನೋಡಿ, ಇಲ್ಲಿ ಬಂದ ಕೂಡಲೇ ನಮಗೆ ಒಂದು ಬ್ರಿಡ್ಜ್. ಮೋಸ್ಟ್ಲಿ ಇದು ಬೇರೆ ಊರಿಗೆ ಸಹ ಕನೆಕ್ಟ್ ಆಗ್ತದಿಲ್ಲ, ಗೊತ್ತಿಲ್ಲ. ಹಾಗೆ ನೋಡಿ ಪ್ಲೇಸ್.
ನೈಸ್ ಟು ಮೀಟ್ ಯು. ಎಸ್ ಥ್ಯಾಂಕ್ ಯು. ಆರಾಮ ಆರಾಮ ವ್ಲಾಗರ್ ಬರ್ತೀನಿ ನೋಡಿ ಇಲ್ಲ ಇದ್ದಾನೆ ಅಂತ ವ್ಲಾಗರ್ ಬರ್ತೀನಿ ನೋಡಿ ಇಲ್ಲ ಇದ್ದಾನೆ ಅಂತ ನನ್ನ ಫ್ರೆಂಡ್ ವೈಭವ್ ಅಂತ ರೋಟ್ರಿಯಲ್ಲಿ ಕಲ್ತದ್ದು. ಗಡ್ಡ ಮೀಸಲು ಜನ ಗೊತ್ತಾಗುತ್ತೆ ಗಡ್ಡ ಬರದೆ ಹಂಗೆ ಇದೆ. ನೀವು ಬಂದದ್ದು ಒಳ್ಳೇದಾಯ್ತು ಮಾರ, ಒಳ್ಳೆ ಕಂಟೆಂಟ್ ಸಿಕ್ಕಿದ್ದು ನನಗೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ನೀವೆಲ್ಲಿ ಇಲ್ಲಿಗೆ ಬಂದದಾ? ಮನೆ ಬಂದದಾಗಿ ಬನ್ನಿ ಬನ್ನಿ ಆಗ ರೊಟ್ಟಿಗೆ ಹೋಗು. ಸೊ ಗೈಸ್, ಅಣ್ಣನ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸೊ ನಂಗೂ ಸಹ ಫ್ರೆಂಡೇ ಅವರು ನನ್ನ ಸೀನಿಯರ್ ರೋಟ್ರಿಯಲ್ಲಿ. ಮಂಗಳೂರು ಬರಲ್ಲ ಸದ್ಯಕ್ಕೆ. ನಾವು ಅಲ್ಲೇ ನಿಂತವು ನೆನ್ಸಿದೆ. ಬರ್ಬೋದು ಜೀಪಲ್ಲಿ ಬಿಡ್ತಾರೆ. ಅವತ್ತೆಲ್ಲ ಬಿಡ್ತಿಲ್ಲ ಆಯ್ತಲ್ಲ. ಇಲ್ಲ ರೀಸೆಂಟಾಗಿ ಕ್ಲೋಸ್ ಮಾಡಿದ್ದು ಮಳೆಗೆ. ಈಗ ಇದು ನೋಡಿ ಜರ್ದಿದೆ. ಗೈಸ್ ಇಲ್ಲಿ ಹೋಗಬಾರ್ದು ಅಂತ ಹೇಳಿ ಇದೆಲ್ಲ ಹಾಕಿದ್ದಾರೆ. ಎಂತ ಇದಕ್ಕೆ ಇದೆಂತದ ಡು ನಾಟ್ ಪಾಸ್ ಎಂಥದ್ದು ಒಂದು ಪ್ಲಾಸ್ಟಿಕ್ ಹಾಕಿದ್ದಾರೆ, ಪೊಲೀಸ್ನವ್ರು ಹಾಕ್ತಾರಲ್ಲ ಹಾಗೆ. ಆದರೆ ನಾನು ನಿಮಗೆ ತೋರಿಸ್ಬೇಕು ಅಂತೇಳಿ ಬಂದದ್ದು. ಸೊ ಹೋಗಲೇಬೇಕಾಗ್ತದೆ, ಇಲ್ಲದಿದ್ದರೆ ಕಂಟೆಂಟ್ ಇಲ್ಲ ಹಾಗೆ. ಸಬ್ಸ್ಕ್ರೈಬರ್ಸ್ಗೋಸ್ಕರ ಜೀವ ಕೊಟ್ಟ ಅನಿಸ್ಕೊಳ್ಳಿ ನೋಡಿ. ಸಬ್ಸ್ಕ್ರೈಬರ್ಸಿಗೋಸ್ಕರ ಬರ್ತಿದ್ದಾನೆ ಗೈಸ್. ಸೊ ನಮ್ಮ ಸುಳ್ಯವನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಅಂತ. ನೋಡಿ ಇದೊಂದು ಫಸ್ಟ್ ಫಾಲ್ಸ್, ಅಲ್ಲಿ ಕೆಳಗೆ ದೊಡ್ಡ ಫಾಲ್ಸ್ ಇರೋದು. ಇಲ್ಲಿ ನೋಡಿ ಗೈಸ್, ಈ ಬೇಲಿ ಹಾಕಿದ್ದಾರೆ ಇಲ್ಲಿ. ಸೊ ಫ್ರೆಂಡ್ಸ್, ನಾವು ಈಗ ಉಗ್ಗಿ ಹೋಗಬೇಕು. ಇಲ್ಲಿ ನಿಜವಾಗಿ ಹೋಗ್ಲಿಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಆದರೆ ಅಲ್ಲಿ ಇಲ್ಲಿ ಬರುವ ಜನರೆಲ್ಲ ಓಪನ್ ಮಾಡಿ ಹೋಗ್ತಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ. ಸೊ ನಾವು ಹೋಗ್ತಿದ್ದೇವೆ, ಸಾರಿ ಫಾರ್ ದ್ಯಾಟ್. ಯಾಕೆಂತ ಹೇಳಿದ್ರೆ ನಾವು ರೂಲ್ಸನ್ನು ಬ್ರೇಕ್ ಮಾಡ್ತಿದ್ದೇವೆ. ಎಂತ ಮಾಡಲಿಕ್ಕಿಲ್ಲ, ತೋರಿಸಲೇಬೇಕಾಯ್ತಲ್ಲ ಹಾಗೆ. ನಾವು ಆಟ ಆಡಲಿಕ್ಕೆಲ್ಲ ಹೋಗಿಲ್ಲ. ಆದರೆ ನೀವು ಬರುವಾಗ ಆದಷ್ಟು ಜಾಗೃತಿಯಿಂದ ಬರಬೇಕು. ನೀರಿನ ಪ್ರದೇಶದಲ್ಲಿ ಅಲ್ಲ, ನೀರಲ್ಲಿ ಆಟ ಇಲ್ಲ ಗೈಸ್. ದೊಡ್ಡವರು ಹೇಳ್ತಾರೆ ನೀರಲ್ಲಿ ಯಾವತ್ತು ನೀರು, ಬೆಂಕಿ, ಗಾಳಿ ಅದೆಲ್ಲ ಆಟ ಆಡಲಿಕ್ಕಿಲ್ಲ. ತುಂಬ ಸೂಕ್ಷ್ಮವಾದದ್ದು ಅದೆಲ್ಲ. ನೋಡಿ ಗೈಸ್, ಮಹಾತ್ಮ ಗಾಂಧೀಜಿ ಟ್ರೈನ್ ಮಾಡಿದ್ದು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಾನು ಅವತ್ತೊಮ್ಮೆ ಬ್ಲಾಗಲ್ಲಿ ಮಾಡಿದ್ದೆ ಇದನ್ನು, ಆದರೆ ಅದು ಹಳೆಯ ಅಕೌಂಟಲ್ಲಿ ಆಯಿತು ಸಣ್ಣದಿರುವಾಗ. ಆದರೆ ನನಗೆ ಈ ಅಕೌಂಟಲ್ಲಿ ಪುನಃ ಒಮ್ಮೆ ಒಂದು ವೀಡಿಯೋ ಬಿಡುವ ಅಂತ ಆಯಿತು. ಸೊ ಅವತ್ತೆಲ್ಲ ನಾವು ಬರುವಾಗ ಇದೆಲ್ಲ ಆಗಿತ್ತು. ಈಗ ನೋಡಿ ಕಾರ್ಡೆಲ್ಲ ಬಂದಿದೆ ಇದರ ಮೇಲೆ. ಲಾಕ್ಡೌನ್ ಟೈಮಲ್ಲಿ ತುಂಬ ಫೇಮಸ್ ಆಗಿತ್ತು ಚಾಮಟ್ಕ ಫಾಲ್ಸ್ ಅಂತ ಹೇಳಿದರೆ, ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಆಗಿತ್ತು. ಈಗ ಸಹ ಟೂರಿಸ್ಟ್ ಪ್ಲೇಸೇ, ಬಟ್ ಅದಕ್ಕಿಂತ ಮುಂಚೆ 2019ಕ್ಕಿಂತ ಮುಂಚೆ ಇದು ಎಕ್ಸಿಸ್ಟ್ ಆಗಿತ್ತಾ ಇಲ್ಲ ಅಂತೇಳಿ ಗೊತ್ತಿಲ್ಲ ಆಯಿತು. ಹಾಗೆ ನಾವೀಗ ನೋಡಲಿಕ್ಕೆ ಅಂತ ಬಂದವು. ಆದರೆ 2019ನ ಮೇಲೆ ಫುಲ್ ಫೇಮಸ್ ಆಯಿತು. ಅಂದರೆ ಅದೇ ಬ್ಲಾಗರ್ಸ್ಗಳೆಲ್ಲ ಬಂದು ವೀಡಿಯೋ ಎಲ್ಲ ಮಾಡಿದರು. ಸೊ ಒಳ್ಳೆ ಪ್ಲೇಸಿಂದ ಆಯ್ತಲ್ಲ, ಒಳ್ಳೆ ಫಾಲ್ಸ್ ಬೀಳುವಂಥದ್ದು ಅಂತೆಲ್ಲ ಹೇಳಿ ಆದ ಕಾರಣ ಎಲ್ಲ ಬರ್ತಾರೆ ನೋಡಲಿಕ್ಕೆ. ಸೊ ಬಂದು ಮಳೆಗಾಲದಲ್ಲಿ ಎಂತ ಮಾಡಿದ್ರು ಅಂತ ಹೇಳಿದರೆ, ಇಲ್ಲೆಲ್ಲ ಅಲ್ಲೆಲ್ಲ ಜಾರ್ತದೆ ಬಂಡೆಗಲ್ಲಲ್ಲೆಲ್ಲ. ಆ ಜಾರುವುದರಲ್ಲಿ ಆಟ ಆಡಿ ಬಿದ್ದು ಗಾಯ ಮಾಡಿಕೊಂಡು ಸುಮ್ಮನೆ ಹೆಸರು ಬರೋದು. ಸೊ ಬೇಡ ಅಂತೇಳಿ ಅದನ್ನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಈಗ ಮೊನ್ನೆ ಮಳೆಗಾಲದಲ್ಲಿ ತುಂಬ ಜನ ಬರ್ತಿದ್ರು. ಅಮ್ಮ ಹೇಳ್ತಿದ್ರು ನನಗೆ, ಈಗ ಹೋಗಲಿಕ್ಕೆ ಬಿಡ್ತಾರೆ ಇಲ್ವಾ ಗೊತ್ತಿಲ್ಲ ಅಂತ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ಮೇಲಿಂದ ನೋಡಲಿಕ್ಕೆ ಅಂತ. ಕೆಳಗಿಂದ ಬರಲಿಕ್ಕೆ ಅಲ್ಲೇ ದಾರಿ. ನೋಡಿ ಗೈಸ್, ಇದೆ ಚಾಮಡ್ಕ ವಾಟರ್ ಫಾಲ್ಸ್. ಗೊಬ್ಬ ಇತ್ತು ಒಂದು. ಇಂಚಿತ್ತಿಗತ್ತ ಫೇಮಸ್ ಆಯ್ನ ಲಾಕ್ಡೌನ್ ಬುಕ್ ಆತ ಫೇಮಸ್ ಆಯ್ನ 12 ಕಾಲ ಇದ್ಯಾಂಡ್ ಅಪಗನೆ ನೀರು ಬಾರಿ ಇತ್ತುಂಡ ಭಯಂಕರ ಕಡಿಮಾಂಡತ ಎಂಟ್ರಿ ಇದ್ಯಾತ ದಾ ಎಂಟ್ರಿ ರಿಸ್ಟ್ರಿಕ್ಟ್ ಮಾಡ್ತ ನೀರು ಜಾಸ್ತಿ ಇತ್ತು ಮುರಾಡಿ ಪುರ ಬರ್ತಿ ಜಾಸ್ತಿ ಇತ್ತು ಆ ಪುರತಿಗೂ ಎಂಟ್ರಿ ಇದ್ಯಾಡ ಆಯ್ತು ನಾವೆಲ್ಲ ಗುರ್ತಿದ್ದೇನೆ ನಾವೆಲ್ಲ ಕೆಲ ಕಂಪ್ಲೇಂಟ್ ಪೂರ ಆಗ್ತದೆ ಅಂದ. ಸೊ ಗೈಸ್, ಅವ್ರು ಹೇಳಿದ್ರು ಇಲ್ಲಿಗೆ ರಿಸ್ಟ್ರಿಕ್ಟ್ ಅಂತೆ, ಜಾಗೆಗೆ ಬರುವಾಗಿಲ್ಲ ಅಂತೆ. ನಾವು ಜಾಸ್ತಿ ಮರಳು ಮಾಡಲಿಕ್ಕಿಲ್ಲ ಗೈಸ್, ನೀರಲ್ಲಿ ಜಾಸ್ತಿ ಮರಳು ಮಾಡೋದಿಲ್ಲ ನಾವು. ಸೊ ಗೈಸ್, ಈಗ ನೋಡ್ಕೊಂಡು ಬಂದವು ನಾವು ವಾಟರ್ ಫಾಲ್ಸನ್ನು. ಈ ಪ್ಲೇಸಲ್ಲಿ ನನಗನ್ಸಿದ ಪ್ರಕಾರ ಎಂತ ಮಾಡ್ಬೋದು ಗೊತ್ತಿಲ್ಲ ಗೈಸ್. ಒಂದು ಆಟಾಡಲಿಕ್ಕೆ ಬರ್ಬೋದು, ಆದರೆ ಜಾಗ್ರತೆಯಿಂದ ಆಟಾಡಬೇಕು. ಮತ್ತು ಇನ್ನೊಂದು ವೆಡ್ಡಿಂಗ್ ಫೋಟೋಗ್ರಫಿ, ವೆಡ್ಡಿಂಗ್ ಇದೆಲ್ಲ, ವೆಡ್ಡಿಂಗ್ ಎಂತ ಹೇಳ್ತಾರೆ ಅದಕ್ಕೆ, ಎಂತ ಹೇಳ್ತಾರಲ್ಲ ವೆಡ್ಡಿಂಗ್, ಪ್ರೀ ವೆಡ್ಡಿಂಗ್ ಶೂಟ್. ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಸೂಪರ್ ಮಾಡ್ಬೋದು ಗೈಸ್. ಒಳ್ಳೆ ಪ್ಲೇಸ್, ಚೆಂದ ಮಾಡ್ಬೋದು ಅಲ್ಲ. ನೋಡಿ ಗೈಸ್, ಬನ್ನಿ
ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಲೊಕೇಶನ್ ಇದು. ಈ ಸುಳ್ಯದವರು ಆಲ್ಮೋಸ್ಟ್ ಸುಳ್ಯದವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ. ಗೊತ್ತಿಲ್ಲದವರು ಬನ್ನಿ, ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲ್ಲ ಬಂದರೆ ಸೂಪರ್ ಸ್ಪೆಂಡ್ ಮಾಡುವ ಟೈಮ್. ನಾವಿಬ್ಬರೇ ಬಂದವು, ನಾವು 4-5 ಜನರನ್ನ ಫ್ರೆಂಡ್ ಕರೆದ್ರು, ಎಲ್ಲ ಬ್ಯುಸಿ ಬೋರ್ಡ್ಗಳಿಗೆಲ್ಲ. ಜೀಪಲ್ಲಿ ಹೊರಟ್ವಿ ನಾವು, ಈಗ ಹೊರಟಿವಿ ಮನೆಗೆ ರಿಟರ್ನ್. ತೋರಿಸ್ಲಿಕ್ಕೆ ಅಂತ ಬಂದದ್ದು ಹೇಗಿತ್ತು ಚಾಮಟ್ಕಾವ್ ವಾಟರ್ ಫಾಲ್ಸ್. ಅದಕ್ಕೋಸ್ಕರ ಅನುಷ್ಕೋ ಹಿಂಗುಡಿ ಅವರು ಇಷ್ಟೆಲ್ಲ ಕಷ್ಟ ಬಂದು ಫಾಲ್ಸ್ ಹತ್ರ ಹೋಗಿದ್ದಾರೆ. ಪ್ಲೀಸ್ ಸರಪ್ರೈಸ್ ಎಂತ ಗೊತ್ತುಂಟ ಗೈಸ್, ಲೈಕ್ ಮಾಡಿದ್ದಕ್ಕೋಸ್ಕರ ಇನ್ನು ಸೀದಾ ಸುಳ್ಯಕ್ಕೆ ಬೆಂಗಮಲೆ ಕಾಡಲ್ಲಿ ನಿಲ್ಲಿಸಿದವು. ಸ್ವಲ್ಪ ಜ್ಯೂಸ್ ಕುಡಿಯುವ ಅಂತ, ಕಬ್ಬು ಜ್ಯೂಸ್ ಕುಡಿಯುವ ಅಂತ. ಸೊ ಗೈಸ್, ಒಂದು ಕಬ್ಬು ಜ್ಯೂಸಿಗೆ ಎಷ್ಟುಂಟು ಕೇಳುವ. ಎಷ್ಟಣ್ಣ? 2 ಕೋಲ್ಡ್. ಸ್ವಚ್ಛ ಭಾರತ್. ಸೊ ಗೈಸ್, ಫಾಲ್ಸಿಗೆಲ್ಲ ಹೋಗಿ ಬಂದವು. ತುಂಬ ಖುಷಿ ಆಯಿತು. ಫ್ರೆಂಡ್ ಇದ್ದಾನೆ, ಅವನು ಹಳೆ ಫ್ರೆಂಡ್, ಈಗ ಅವ್ನು ಮನೆಗೆ ಹೊರಟಂತೆ. ಸೊ ಇಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಿದ್ದಾನೆ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಮಾಡಿದ್ದೆ.